ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ದಿನವನ್ನು ದೇವರು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಆತನನ್ನು ಸ್ತುತಿಸುತ್ತಾ ಆತನ ವಾಕ್ಯ ಧ್ಯಾನಿಸೋಣ. ಬನ್ನಿರಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬರುತ್ತಿರುವಾಗ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಲೈವ್ನಲ್ಲಿ ಜಾಯಿನ್ ಆಗಿ ನಿಮ್ಮ ವಾಕ್ಯ ಕೇಳ್ತಿದ್ದಾರೋ ಮತ್ತು ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ, ಪರಿಶುದ್ಧಾತ್ಮನ ಮೂಲಕ ನಿಮ್ಮ ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ಬೇರೂರಿಕೊಳ್ಳುವಂತೆ ನಾವು ಈ ಜೀವಿತದಲ್ಲಿ ಹೇಗೆ ಬದುಕಬೇಕೆಂದು ಕಲಿಯುವ ಹಾಗೆ ಅದನ್ನು ಹೇಗೆ ಕಲಿತುಕೊಳ್ಳಬೇಕೆಂದು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಬದುಕು ಭಾರವಾಗಿದೆಯಾ? ಬದುಕು ಭಾರವಾಗುತ್ತಿದೆಯಲ್ಲವೇ? ಜೀವಿತ ದಿನೇ ದಿನೇ ಗೊಂದಲಮಯವಾಗಿ ಮಾರ್ಪಡುತ್ತಿದೆಯಲ್ಲವೇ? ಹೇಳಬೇಕಾದ್ರೆ ಆರ್ಥಿಕವಾದ ತೊಂದರೆಗಳು, ಕುಟುಂಬ ಸಮಸ್ಯೆಗಳು, ಅನಾರೋಗ್ಯದ ಪರಿಸ್ಥಿತಿಗಳು ಹಾಗೂ ಅಸಮಾಧಾನದ ಪರಿಸ್ಥಿತಿ ಮನುಷ್ಯರಿಗೆ ತೃಪ್ತಿ ಇಲ್ಲದಂತೆ ಕಾಡಿಸುತ್ತಿದೆ. ಅದಕ್ಕೆ ಮನುಷ್ಯರು ಬೇಸತ್ತು ಹೋಗ್ತಿದ್ದಾರೆ. ನಾವಂದುಕೊಳ್ತೇವೆ ಐಶ್ವರ್ಯವಂತರಿಗೆ ಯಾವ ಬಾಧೆ ಇಲ್ಲವೆಂದು. ಅವರವರ ಬಾಧೆ ಅವರಿಗಿವೆ. ಬಡವರ ಬಾಧೆ ಹಸುವಿನ ಬಾಧೆ ಆದರೆ ಐಶ್ವರ್ಯವಂತರ ಬಾಧೆ ಮತ್ತೊಂದು ಬಾಧೆ. ಇರೋರಿಗೆ ಇರುವ ಬಾಧೆ, ಇಲ್ಲದವರಿಗೆ ಇಲ್ಲದ ಬಾಧೆ. ಎಷ್ಟು ಎತ್ತರ ಗಿಡವೋ ಅಷ್ಟೇ ದೊಡ್ಡ ಗಾಳಿ ಅನ್ನುತ್ತಾ ಇದ್ರು ಮುಂಚೆ. ಪೂರ್ವದಲ್ಲಿ ಒಂದು ಗಾದೆ ಇತ್ತು. ಮನುಷ್ಯನ ಜೀವಿತವೇ ಕಷ್ಟಕರವಾಗಿದೆ. ಹಾಗಾದರೆ ಮನುಷ್ಯನಿಗೆ ಬೇಕಾದ ಆದರಣೆ, ತೃಪ್ತಿ, ಸಮಾಧಾನವು ದೇವರು ಕೊಡುವುದಕ್ಕಾಗಿ ಆಶಿಸುತ್ತಿದ್ದಾರೆ. ಮನುಷ್ಯನಿಗೋಸ್ಕರವೇ ಸೃಷ್ಟಿಯನ್ನೆಲ್ಲ ದೇವರು ಸೃಷ್ಟಿಸಿ ಮನುಷ್ಯನಾಗಿರುವ ಆದಾಮನನ್ನು ಸೃಷ್ಟಿಸುತ್ತಾರೆ. ಅದೇ ಸಮಯದಲ್ಲಿ ದೇವರು ಗಮನಿಸುತ್ತಾರೆ, ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲವೆಂದು. ಸರಿಬೀಳುವ ಸಹಕಾರಿಯಾಗಿ ಮತ್ತೊಬ್ಬರು ಇರಬೇಕು ಎಂದು ಯೋಚಿಸಿ ಅವನ ಪಕ್ಕೆಯೊಲುಬಿನಿಂದಲೇ ತಯಾರು ಮಾಡ್ತಾರೆ. ಯಾಕೆ? ಇನ್ನೊಬ್ಬ ವ್ಯಕ್ತಿಯನ್ನು ತಯಾರು ಮಾಡಲಿಕ್ಕಾಗುವುದಿಲ್ಲವೋ? ಹಾಗೆ ಮಾಡಿದಾಗ ಅವರಿಬ್ಬರಿಗೂ ಅನುಬಂಧ ಇರಬೇಕೆಂದು, ಅವರಿಬ್ಬರ ಮಧ್ಯದಲ್ಲಿ ಏಕ ಬಾಂಧವ್ಯ ಇರಬೇಕೆಂದು, ಅವರಿಬ್ಬರು ಒಂದೇ ಆಗಿರಬೇಕೆಂದು, ಅವರಿಬ್ಬರು ಸೇರಿ ಕೆಲಸ ಮಾಡಿ ಸಂತಾನೋತ್ಪತ್ತಿ ಉಂಟು ಮಾಡಬೇಕೆಂದು, ಅವರಿಬ್ಬರು ಕೆಲಸ ಮಾಡಿ ಭೂಮಿಯ ಮೇಲೆ ದೊರೆತನ ಮಾಡಬೇಕು. ದೇವರು ಉಂಟು ಮಾಡಿರುವ ಸೃಷ್ಟಿಯನ್ನು ಅನುಭವಿಸುತ್ತಾ ಅದರಲ್ಲಿ ವಿಸ್ತರಿಸಬೇಕು ಎಂದು ದೇವರು ಕೋರಿಕೊಂಡ್ರು. ಇಬ್ಬರಿದ್ರೆ ಒಳ್ಳೆಯದಾಯ್ತೋ ಎಂದು ಕೇಳುವುದಾದರೆ, ಇಬ್ಬರಿದ್ರು ಕೂಡ, ಒಬ್ಬರಿದ್ರು ಕೂಡ, 100 ಮಂದಿ ಇದ್ರು ಕೂಡ, ಎಲ್ಲರೂ ಸೇರಿಕೊಂಡಿದ್ರು ಕೂಡ ಅವರ ಮಧ್ಯದಲ್ಲಿ ಕರ್ತನಿಲ್ಲದಿದ್ದರೆ ನಡೆಯಲ್ಲ. ಯಾಕೆಂದರೆ ನಾವೆಲ್ಲರೂ ಕೂಡ ವ್ಯತ್ಯಾಸಕರವಾಗಿರುವಂತಹ ವ್ಯಕ್ತಿಗಳಾಗಿದ್ದೇವೆ. ನಮ್ಮ ಮನಸ್ತತ್ವಗಳು ಬೇರೆ, ನಮ್ಮ ಅಭಿರುಚಿಗಳು ಬೇರೆ, ನಮ್ಮ ಅಭ್ಯಾಸಗಳು ಬೇರೆ, ನಮ್ಮ ಇಷ್ಟ ಇಲ್ಲದಿರುವುದು ಬೇರೆ. ಇಬ್ಬರೂ ಒಂದೇ ರೀತಿಯಾಗಿರಬೇಕಾದರೆ ಅಬ್ಬಾ, ಅದೇ ಅಲ್ಲವೋ ಈ ದಿನ ಇರೋದು ದೊಡ್ಡ ಸಮಸ್ಯೆ. ಆಮೋಸನ ಪುಸ್ತಕ 3ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ. ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರೋ, ಅಂದರೆ ಸಮ್ಮತಿಸಲಾರದೆ ಒಬ್ಬರ ಸಂಗಡಲೊಬ್ಬರು, ಅಂದರೆ ಸಮಾಧಾನಗೊಳ್ಳದೆ ಒಬ್ಬರ ಸಂಗಡಲೊಬ್ಬರು ಸಾಮರಸ್ಯವನ್ನು ಉಪಯೋಗಿಸಲಾರದೆ, ಅಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಾರದೆ, ಒಬ್ಬರಿಗೋಸ್ಕರ ಒಬ್ಬರು ತ್ಯಾಗ ಮಾಡಲಾರದಂತೆ, ಒಬ್ಬರಿಗೋಸ್ಕರ ಒಬ್ಬರು ಬದುಕಲಾರದಂತೆ, ಒಬ್ಬರಿಗೋಸ್ಕರ ಒಬ್ಬರು ತಮ್ಮ ಇಷ್ಟಗಳನ್ನು ಬಿಟ್ಟು ಬಿಡಲಾರದೆ ಒಮ್ಮನಸ್ಸಿಗೆ ಬರದಿದ್ದರೆ ಒಟ್ಟುಗೂಡಿ ನಡೀಲಿಕ್ಕಾಗುತ್ತದೋ? ನಡೆಯುವುದಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ನಡೆಯುವುದಲ್ಲ ಪ್ರಿಯರೇ, ಬದುಕಿನಲ್ಲಿ ಒಟ್ಟಿಗೆ ಜೀವಿಸುವುದಾಗಿದೆ. ನೋಡಿ ಪ್ರಿಯರೇ, ನಾವು ದಿನಗಳು ಕಳೆಯುತ್ತಿರುವ ಹಾಗೆ ಜೀವಿತದಲ್ಲಿ ಮುಂದಕ್ಕೆ ಸಾಗ್ತಿದ್ದೇವೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಡೆದಿದ್ದೆವು, ಈಗ ಬೆಳೆದು ದೊಡ್ಡವರಾಗಿದ್ದೇವೆ. ಈಗ ನಮ್ಮ ಮಕ್ಕಳನ್ನು ನಾವು ನಡೆಸುತ್ತಿದ್ದೇವೆ. ನಮ್ಮ ಅಮ್ಮ ನಮ್ಮನ್ನು ಪ್ರೀತಿ ಮಾಡಿದಳು, ಈಗ ನಮ್ಮ ಮಕ್ಕಳನ್ನು ನಾವು ಪ್ರೀತಿ ಮಾಡ್ತಿದ್ದೇವೆ. ತಂದೆಯಾಗಿ ನಿಮ್ಮ ಜವಾಬ್ದಾರಿಕೆಗಳು ನೀವು ನೆರವೇರಿಸಬೇಕು. ನಿಮ್ಮ ತಂದೆ ನಿಮಗೆ ಮಾಡಬೇಕಾದದನ್ನು ಮಾಡಿದ್ದಾರೆ. ನೋಡಿ, ಈ ದಿನ ಸಮ್ಮತಿಸಲಾರದೆ. ನೋಡಿ ಪ್ರಿಯರೇ, ಕುಟುಂಬ ಎನ್ನುವಂಥದ್ದು ಗಂಡ ಹೆಂಡತಿಯವರಿಂದಲೇ ಪ್ರಾರಂಭವಾಗ್ತದೆ. ಅಪ್ಪ ಅಮ್ಮ ಅವರ ಬಳಿಯಲ್ಲಿದ್ದಾಗ ನಾವು ಅವರಿಗೆ ವಿಧೇಯರಾಗಿದ್ದೆವು, ಅವರಿಗೆ
ಅಧೀನರಾಗಿ ಅವರ ಪೋಷಣೆಯಲ್ಲಿ ಬೆಳೆದೆವು. ಅವರಿಷ್ಟ ಮಾಡಿದೆವು. ನಮ್ಮ ಇಷ್ಟ ಕೂಡ ಅವರು ನೆರವೇರಿಸಲು ಬಯಸಿದ್ರು. ಯಾಕೆಂದರೆ ಹೆತ್ತ ಮಕ್ಕಳಾಗಿರುವುದರಿಂದ ಆ ಅನುರಾಗ, ಪ್ರೀತಿ ಅವರಿಗಿತ್ತು. ಹಾಗಾದರೆ ಒಂದು ನಿಜವಾದ ವ್ಯಕ್ತಿಯ ಜೀವಿತ ವಿವಾಹ ಬಾಂಧವ್ಯದೊಂದಿಗೆ ಅಂಟಿಕೊಂಡಿದೆ. ವಿವಾಹವಾಗುವಾಗ ಇಬ್ಬರಾಗಿರುವಂಥವರು ಒಂದಾಗುತ್ತಾರೆ. ಪುರುಷನು ತನ್ನ ತಂದೆಯನ್ನು ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಅವರು ಒಂದೇ ಶರೀರವಾಗಿರುವರು. ಅವರಿಬ್ಬರು ಒಂದೇ ಅಗ್ರಿಮೆಂಟ್ಗೆ ಬರಬೇಕು, ಒಂದೇ ಮಾತನ್ನು ಒಪ್ಪಿಕೊಳ್ಳಬೇಕು, ಒಂದೇ ದೃಷ್ಟಿ, ಒಂದೇ ಪದ, ಒಂದೇ ಧ್ಯಾಸ, ಒಂದೇ ಆಸೆ, ಒಂದೇ ಗುರಿ ಇರಬೇಕು. ಈ ದಿನ ಅದು ಇಲ್ಲದಕ್ಕಾಗಿಯೇ ಕುಟುಂಬಗಳು ಒಡೆದು ಹೋಗ್ತಿವೆ. ಕುಟುಂಬಗಳು ಒಟ್ಟುಗೂಡಿ ಇರ್ತಿವೆ, ಆದರೆ ಅವರ ಮನಸ್ಸುಗಳು ಬೆರೆಯುತ್ತಾ ಇಲ್ಲ. ರೈಲ್ವೆ ಟ್ರ್ಯಾಕ್ ಎಂಬುದಾಗಿ 2 ಹಳಿಗಳಿರ್ತವೆ ನೋಡಿ, ಆ ಕಡೆ ಈ ಕಡೆ ಎಂಬುದಾಗಿ. ಈ ಕಡೆ ಹಳಿ ಆ ಕಡೆ ಹಳಿ ಎಂದಿಗೂ ಒಂದಾಗಲ್ಲ. ಅಲ್ಲಲ್ಲಿ ಕ್ರಾಸಿಂಗ್ಸ್ ಇರುವ ಸ್ಥಳದಲ್ಲಿ ಅವರು ಗೇರ್ ಬದಲಾಯಿಸ್ತಾರೆ. ಹಾಗೆ ಬದಲಾಯಿಸಿದಾಗ ಈ ಹಳಿ ಅದಕ್ಕೆ ಸಂಬಂಧಿಸಿರುವುದಕ್ಕೆ ಇನ್ನೊಂದು ಹಳಿ ಅದಕ್ಕೆ ಸಂಬಂಧಪಟ್ಟಂತೆ ಹೋಗ್ತದೆ. ಆದರೆ ಎರಡೂ ಒಂದೇ ಹಳಿ ಆಗುವುದಿಲ್ಲ. ಹಾಗೆ ಮಾಡಿದ್ರೆ ಟ್ರೈನ್ ಮುಂದೆ ಸಾಗಲ್ಲ. ಹಾಗೆ ಬಹಳಷ್ಟು ಜನರ ಜೀವಿತ ಕೂಡ ಹೀಗೆ ಆಗಿದೆ. ಅವರ ದಾರಿ ಅವರದೇ ಆಗಿದೆ. ಒಟ್ಟಿಗೆ ಹೋಗ್ತಿದ್ದಾರೆ. ಒಂದು ಟ್ರೇನ್ ಒಂದು ಊರಿಗೆ ಹೋಗ್ತದೆ. ಟ್ರೇನು ಹೊರಟಿರುವ ಸ್ಥಳದಿಂದ ಕೊನೆಗೆ ಅದು ಹೋಗಿ ತಲುಪಬೇಕಾದ ಸ್ಥಳಕ್ಕೆ ಸೇರುತ್ತದೆ. 2 ಹಳಿಗಳ ಮೇಲೆ ಆ ರೈಲು ಹೋಗ್ತಲೇ ಇರುತ್ತೆ. ಆದರೆ ಆ 2 ಹಳಿಗಳಿಗೆ ಒಟ್ಟುಗೂಡಿಸ್ಲಿಕ್ಕಾಗಲ್ಲ. ಅವುಗಳಿಗೆ ಸಂಬಂಧವಿಲ್ಲ. ನನ್ನ ಕೆಲಸ ನಾನು ಮಾಡ್ತಿದ್ದೇನೆ, ನನ್ನ ಕೆಲಸ ನಾನು ಮಾಡ್ತಿದ್ದೇನೆ, ನನ್ನ ರೈಲು ಗಾಡಿ ನನ್ನ ಮೇಲೆ ನಡೆಯುತ್ತಿದೆ ಅನ್ನುವಂತೆ ಈ ದಿನವೂ ಕೂಡ ಬಹಳಷ್ಟು ಜನ ನಿನ್ನಿಷ್ಟದಂತೆ ನೀನು ಮಾಡು, ನನ್ನಿಷ್ಟದಂತೆ ನಾನು ಮಾಡ್ತೇನೆ, ಆದರೂ ಒಟ್ಟಿಗೆ ಬದುಕೋಣ ಎಂಬ ಅಗ್ರಿಮೆಂಟ್ ಮಾಡಿಕೊಳ್ತಿದ್ದಾರೆ. ಇನ್ನು ಕೆಲವರಾದರೂ ವಿವಾಹವೇ ಬೇಡ ಅಂದ್ಕೊಳ್ತಿದ್ದಾರಂತೆ. ಯಾಕೆಂದರೆ ಯಾವಾಗ ಬೇಕೋ ಆವಾಗ ನಾವು ಬೇರೆ ಆಗಬಹುದು, ಯಾವಾಗ ಬೇಕೋ ಆವಾಗ ನಾವು ಒಟ್ಟುಗೂಡಬಹುದು, ಹೇಗೆ ಬೇಕಾದರೂ ಇರಬಹುದು ಎಂದು ಯೋಚಿಸಿ ಗಂಡ ಹೆಂಡತಿಯರಾಗಿ ಅವಿವಾಹಿತರಾಗಿರುವ ಎಷ್ಟೋ ಜನರು ಸ್ವಂತ ನಮ್ಮ ದೇಶದಲ್ಲಿಯೇ ಸಿಟೀಸ್ಗಳಲ್ಲಿ ರೂಮ್ಗಳನ್ನು ಶೇರ್ ಮಾಡಿಕೊಂಡು ಆಫೀಸ್ನಲ್ಲಿ ಕೆಲಸ ಮಾಡುವಂಥವರು, ಕಾಲೇಜಿನಲ್ಲಿ ಓದುವಂಥವರು, ಪುರುಷರು ಸ್ತ್ರೀಯರು ಒಟ್ಟಿಗೆ ಬದುಕುತ್ತಿದ್ದಾರೆ. ಯಾವ ಒಂದು ಬಾಂಧವ್ಯ ಇಲ್ಲದಿದ್ರೂ ಕೂಡ ಒಂದು ನಿರ್ಣಯ ಕೂಡ ಮಾಡಿಕೊಳ್ಳದೇ ಇರ್ತಿದ್ದಾರೆ. ಹಾಗೆ ಮಾಡಿದ್ರೆ ನಡೆಯಲ್ಲ. ವಿವಾಹ ಬಾಂಧವ್ಯ ದೇವರೇ ಏರ್ಪಡಿಸಿದ್ದಾರೆ. ವಿವಾಹ ವಾಗ್ದಾನಗಳನ್ನು ನೀವು ಕೇಳಿದ್ದೀರೋ ಇಲ್ಲವೋ? ಅವರನ್ನು ಒಟ್ಟುಗೂಡಿಸಿದಾಗ ಅವರಿಬ್ಬರು ಸೇರಿ ಅವರು ತಮ್ಮ ಕುಟುಂಬ ಕ್ಷೇಮಕ್ಕಾಗಿ ಪ್ರಯಾಸ ಪಡಬೇಕು. ಇಬ್ಬರು ಸೇರಿ ದೇವರು ಅವರಿಗೆ ಕೊಟ್ಟ ಸಂತಾನವನ್ನು ದೇವರಲ್ಲಿ, ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕು. ಸಮ್ಮತಿಸಲಾರದೆ ಇಬ್ಬರು ಜೊತೆಗೂಡಿ ನಡೆಯಬಲ್ಲರೋ? ಅದು ಅಸಂಭವ. ಇಬ್ಬರು ಸೇರಿ ಒಂದೇ ಧ್ಯಾಸಕ್ಕೆ, ಒಂದೇ ಆಸೆಗೆ ಒಟ್ಟುಗೂಡಿ ಬರುವಾಗ ಅಲ್ಲಿ ಅದ್ಭುತ ಕಾರ್ಯ ನಡೆಯುತ್ತವೆ. ಒಂದು ಸ್ಪಿರಿಚುವಲ್ ಆಗಿ ಕೂಡ, ಆತ್ಮಿಕವಾಗಿಯೂ ಕೂಡ ಯೇಸು ಹೇಳಿದ್ದಾರೆ, ಇಬ್ಬರು ಇಲ್ಲವೇ ಮೂವರು ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನು ಇರುತ್ತೇನೆ ಅಂದಿದ್ದಾರೆ. ಅವರು ಎಲ್ಲಿ ಐಕ್ಯವಾಗಿದ್ದು ಪ್ರಾರ್ಥಿಸುತ್ತಾರೋ ಅವರ ಪ್ರಾರ್ಥನೆ ಕೇಳುತ್ತೇನೆ ಅಂದಿದ್ದಾರೆ. ನಾವು ದೇವರೊಂದಿಗೆ ಸಹವಾಸ ಮಾಡುವವರಾಗಿ ಇಬ್ಬರು ಐಕ್ಯವಾಗಿರುವಾಗ ದೇವರ ಸನ್ನಿಧಿಯನ್ನು ಅನುಭವಿಸ್ತೇವೆ. ಎಲ್ಲರೂ ತಮ್ಮ ಇಷ್ಟ ಬಂದಂತೆ ನಡ್ಕೊಳ್ಳುವಾಗ ಅದು ದೇವರ ಸನ್ನಿಧಿ ಅನುಭವಿಸುವಂತೆ ಮಾಡಲ್ಲ. ನಿಮ್ಮ ಸ್ವಾರ್ಥ ಇರುತ್ತೆ, ನೀವೇ ಅಲ್ಲಿ ಇರ್ತೀರಿ. ದುರಾತ್ಮಗಳು ನಿಮ್ಮನ್ನು ಪ್ರೇರೇಪಿಸ್ತಿರ್ತವೆ. ನೀವು ಸಮ್ಮತಿಸಲಾರದೆ ದೇವರೊಂದಿಗೆ ನಡೆಯಲಿಕ್ಕಾಗೋದಿಲ್ಲ. ಹನೋಕನು ದೇವರೊಂದಿಗೆ ನಡೆದನು. ದೇವರು ಅವನನ್ನು ಕರೆದುಕೊಂಡು ಹೋದರು. 1 ದಿನ ಅಲ್ಲ, 2 ದಿನ ಅಲ್ಲ, 300 ವರ್ಷಗಳವರೆಗೂ ದೇವರೊಂದಿಗೆ ನಡೆದನು. ನೋಡಿ ಪ್ರಿಯರೇ, 30 ವರ್ಷಗಳ ವಿವಾಹ ಜೀವಿತದಲ್ಲಿ ಎಷ್ಟು ಜನ ವಿಚ್ಛೇದನ ಪಡೆಯುತ್ತಿಲ್ಲ? ದಾಂಪತ್ಯ ಜೀವಿತದಲ್ಲಿ ಯಾವಾಗ ನೋಡಿದ್ರೂ ಕೂಡ ಭಿನ್ನಮತಗಳೇ, ಭೇದಗಳೇ. ಅಯ್ಯೋ, ಎಷ್ಟು ಭಯಂಕರವಾಗಿದೆ ನೋಡಿ. ಅದಕ್ಕಾಗಿಯೇ ಈ ದಿನ ದೇಶ ಹಾಳಾಗಲು ಕಾರಣ ಕುಟುಂಬವೇ ಆಗಿದೆ. ಮಕ್ಕಳು, ಇಂದಿನ ಯುವಕರು ಇಷ್ಟ ಬಂದಂತೆ ಜೀವಿಸಲು ಕಾರಣವೇನೆಂದರೆ ಅವರನ್ನು ಹೆತ್ತ ತಂದೆ ತಾಯಿಗಳೇ ಎಂಬುದಾಗಿ ಹೇಳಲು ಯಾವ ಅನುಮಾನ, ಸಂದೇಹವೇ ಇಲ್ಲ. ನಮ್ಮ ಮಗನು ಅವರ ನಿಮಿತ್ತ ಸತ್ತೋದ, ಇವರ ನಿಮಿತ್ತ ಸತ್ತೋದ, ಲೋಕ ಕೆಟ್ಟದಾಗಿದೆ, ಕಾಲೇಜ್ ಕೆಟ್ಟದಾಗಿದೆ ಅನ್ನುತ್ತಾರಲ್ಲವೇ? ನಮ್ಮ ದೇಶದಲ್ಲಿ ಹೇಳ್ತಾ ಇದ್ರು, ನಮ್ಮ ಬಂಗಾರ ಚೆನ್ನಾಗಿದ್ರೆ ಅಕ್ಕಸಲಿಗನ ಹೊಗಳಿಕೆ ಬೇಕಾಗಿಲ್ಲ ಎಂದು. ನೀವು ನಿಮ್ಮ ಮಕ್ಕಳನ್ನು ಸರಿಯಾಗಿ ಬೆಳೆಸಿಕೊಳ್ಳೋದಾದರೆ
ಅವರನ್ನು ನೀವಿಬ್ಬರು ಏಕ ಮನಸ್ಸಿನೊಂದಿಗೆ ಮಕ್ಕಳನ್ನು ದೇವರಿಗಾಗಿ ಬೆಳೆಸುವುದಾದರೆ ಅವರೊಳಗಡೆ ಆ ಯೂನಿಕ್ನೆಸ್, ಅವರೊಳಗೆ ಆ ಏಕಾಗ್ರತೆ ಇರುತ್ತೆ. ಬಹಳಷ್ಟು ಜನ ಮಕ್ಕಳ ಮನಸ್ಸುಗಳು ಕಳವಳದಿಂದ ತುಂಬಿಕೊಳ್ತಿವೆ. ಅವರಲ್ಲಿ ಅನೇಕರು ಇನ್ಕೇಪಬಲ್, ಅನ್ಸ್ಟೇಬಲ್ ಆಗಿದ್ದಾರೆ, ನಿರ್ಣಯ ಮಾಡಲಾರದ ಪರಿಸ್ಥಿತಿಯಲ್ಲಿದ್ದಾರೆ. ಯಾರು ಹೇಳಿದಂತೆ ಮಾಡಬೇಕು? ಅಪ್ಪ ಹೇಳಿದಂತೆಯೋ, ಅಮ್ಮ ಹೇಳಿದಂತೆಯೋ, ಟೀಚರ್ ಹೇಳಿದಂತೆಯೋ, ಫ್ರೆಂಡ್ ಹೇಳಿದಂತೆಯೋ? ಅಷ್ಟಕ್ಕೂ ದೇವರು ನನ್ನ ಬಗ್ಗೆ ಏನು ಹೇಳ್ತಿದ್ದಾರೆ ಎಂದು ಅರಿಯಲಾರದ ಸ್ಥಿತಿಯಲ್ಲಿಯೇ ಇದ್ದಾರೆ. ಸಮ್ಮತಿಸಲಾರದೆ ಇಬ್ಬರು ಒಟ್ಟುಗೂಡಿ ನಡೆಯಲಾರರು. ಹೌದರಿ, ಇದು ನಿಜವೇ ಆಗಿದೆ. ಅದಕ್ಕೆ ನಾವು ಬೇರ್ಪಟ್ಟಿದ್ದೇವೆ, ವಿಚ್ಛೇದನ ತೆಗೆದುಕೊಂಡಿದ್ದೇವೆ ಎಂದು ಹೇಳ್ತಾರೆ. ಸಾಧಾರಣವಾಗಿ ಗಂಡ ಬಿಟ್ಟು ಹೋಗಿದ್ದಾನೆ ಅನ್ನುತ್ತಾರೆ, ನನ್ನ ಗಂಡ ಬಿಟ್ಟು ಹೋಗಿದ್ದಾನೆ ಅನ್ನುತ್ತಾರೆ. ಹೆಂಡತಿ ನಮ್ಮನ್ನು ಬಿಟ್ಟು ತವರು ಮನೆಗೆ ಹೋಗಿದ್ದಾಳೆ ಅನ್ನುತ್ತಾರೆ. ಹಾಯಾಗಿ ಬದುಕುತ್ತಿದ್ದೇವೆ ಎನ್ನುವಂತೆ ಮಾತಾಡ್ತಾರೆ. ಆದರೆ ಅದು ನಿಜವೋ? ಅದು ನಿಜವೋ? ನೀವು ಒಬ್ಬಂಟಿಗರಾಗಿದ್ದುಕೊಂಡು ಏನ್ ಮಾಡ್ಲಿಕ್ಕಾಗುತ್ತೆ? ಏನ್ ಮಾಡ್ತೀರಿ, ಸಂಪಾದಿಸ್ತೀರಿ, ಹೌದಲ್ಲವೇ? ಒಮ್ಮೆ ನೋಡೋಣ ಬನ್ನಿ. ಪ್ರಸಂಗಿ ಪುಸ್ತಕ 4ನೇ ಅಧ್ಯಾಯ 8ನೇ ವಚನ. ಎರಡನೆಯವನಿಲ್ಲದೆ ಒಬ್ಬಂಟಿಗನೊಬ್ಬನಿದ್ದಾನೆ, ಅವನಿಗೆ ಅಣ್ಣ ತಮ್ಮಂದಿರು ಮಕ್ಕಳೂ ಇಲ್ಲ, ಹೆಂಡತಿಯೂ ಇಲ್ಲ ಅಂದ್ಕೊಳ್ಳಿ. ಆದರೂ ಅವನ ಶ್ರಮೆಗೆ ಪಾರವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿಯೇ ಇಲ್ಲ, ಅವನು ಸುಖವನ್ನು ಎಂದಿಗೂ ಅರಿತುಕೊಳ್ಳುವುದೇ ಇಲ್ಲ. ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು. ಇದು ವ್ಯರ್ಥವೇ. ಇದು ವ್ಯರ್ಥವಲ್ಲವೇ? ಕೇವಲ ಪ್ರಯಾಸವೇ ಸರಿ. ಯಾಕೆ? ಒಬ್ಬಂಟಿಗರಾಗಿ ಸಂಪಾದಿಸ್ತಾ ಇದ್ದೀರಿ, ಬಹಳಷ್ಟು ಸಂಪಾದಿಸ್ತಾ ಇದ್ದೀರಿ. ನಿಮ್ಮ ಸಂಪಾದನೆಯಲ್ಲ ಯಾರೊಂದಿಗೆ ಹಂಚಿಕೊಳ್ತಾ ಇದ್ದೀರಿ? ನಿಮ್ಮ ಆನಂದವನ್ನು ಯಾರೊಂದಿಗೆ ಹಂಚಿಕೊಳ್ತಾ ಇದ್ದೀರಿ? ನಿಮ್ಮ ದುಃಖವನ್ನು ಯಾರೊಂದಿಗೆ ಹಂಚಿಕೊಳ್ತಿದ್ದೀರಿ? ಹಂಚಿಕೊಳ್ಳುವಾಗ ಆನಂದ ಡಬಲ್ ಆಗ್ತದೆ ಪ್ರಿಯರೇ, ದುಃಖ ನಿವಾರಣೆಯಾಗ್ತದೆ. ದುಃಖವನ್ನು ಹಂಚಿಕೊಳ್ಳುವಾಗ ನಿಮ್ಮ ಭಾರ ತೀರಿ ಹೋಗ್ತದೆ. ಸಂತೋಷವನ್ನು ಹಂಚಿಕೊಳ್ಳುವಾಗ ನಿಮ್ಮ ಆನಂದ 2ರಷ್ಟು ಹೆಚ್ಚಾಗುತ್ತೆ. ಯಾರೊಂದಿಗೂ ಹಂಚಿಕೊಳ್ಳದೆ ನೀವು ಕೋಣೆಯಲ್ಲಿ ಕೂತ್ಕೊಂಡು ಒಬ್ಬರೇ ನಗುವಿರೋ? ನೀವೇ ಬಾಗಿಲು ಮುಚ್ಕೊಂಡು ಅಳಲಿಕ್ಕಾಗುತ್ತದೋ? ಯಶ್, ನಗಬಹುದೇನೋ ಹುಚ್ಚರಂತೆ, ಅಳಬಹುದೇನೋ ದಿಕ್ಕಿಲ್ಲದವರ ಹಾಗೆ. ಅದಕ್ಕೆ ದೇವರು ನಮಗೆ ಮತ್ತೊಬ್ಬರನ್ನು ಕೊಟ್ಟಿದ್ದಾರೆ. ಪ್ರತಿ ಪುರುಷನಿಗೆ ಸ್ವಂತ ಗಂಡನಿರಬೇಕು, ಪ್ರತಿ ಸ್ತ್ರೀಗೆ ಸ್ವಂತ ಗಂಡನಿರಬೇಕು. ನಾವು ಗಂಡ ಹೆಂಡತಿಯರಾಗಿ ಅಭಿವೃದ್ಧಿಯಾಗುತ್ತಿರುವಾಗ ದೇವರು ನಮಗೆ ಮಕ್ಕಳನ್ನು ಕೊಡುತ್ತಾರೆ. ಗಂಡ ಹೆಂಡತಿಯರ ಬಾಂಧವ್ಯ ಅಂದ ಕೂಡಲೇ ಶರೀರ ಇಚ್ಛೆ ತೀರಿಸಿಕೊಳ್ಳುವುದಕ್ಕಾಗಿ ಮಾತ್ರ ಅಂದುಕೊಳ್ಳುವುದಾದರೆ ಅದು ಅಜ್ಞಾನವಾಗಿರುತ್ತೆ. ಇತ್ತೀಚೆಗೆ ಅನಲೈಸ್ ಮಾಡಿ ಹೇಳಿರುವುದೇನೆಂದ್ರೆ, ವಿವಾಹವಾಗಿರುವ ಒಂದು 10 ವರ್ಷಗಳವರೆಗೆ ಗಂಡ ಹೆಂಡತಿಯರಿಗೆ ಆ ಲೈಂಗಿಕ ಆಕರ್ಷಣೆ ಇರ್ತದಂತೆ. ಆನಂತರ ಅವರ ಧ್ಯಾಸ ಎಲ್ಲವೂ ಕೂಡ ಅವರ ಮಕ್ಕಳ ಮೇಲೆ ಹೋಗ್ತದಂತೆ. ಅವರ ಪ್ರೀತಿ ಎಲ್ಲವೂ ಜವಾಬ್ದಾರಿಕೆಯಾಗಿ ಮಾರ್ಪಡ್ತದಂತೆ, ಮೆಚ್ಯೂರ್ ಆಗ್ತದಂತೆ. ಆರಾಮಾಗಿ ಒಂದು ಕುಟುಂಬವಾಗಿ ಬದುಕಬೇಕು, ಸಮಾಜದವರ ಮುಂದೆ ಮರ್ಯಾದೆಯಿಂದ ಜೀವಿಸಿ ಒಳ್ಳೆ ಹೆಸರು ತಂದುಕೊಳ್ಳಬೇಕು, ಕುಟುಂಬಕ್ಕೋಸ್ಕರ ಶ್ರಮೆ ಪಡಬೇಕು. ಗಂಡ ಹೆಂಡತಿಯರಿಬ್ಬರು ಸೇರಿ ಕೆಲಸ ಮಾಡಿ ಮಕ್ಕಳನ್ನು ಪ್ರಯೋಜಕರನ್ನಾಗಿ ಮಾಡಬೇಕು. ಎಷ್ಟೋ ಜನ ತಂದೆ ತಾಯಿಗಳು ಎಷ್ಟು ಚೆನ್ನಾಗಿ ತ್ಯಾಗ ಉಳ್ಳವರಾಗಿದ್ದಾರೆ ಗೊತ್ತಾ? ಮಕ್ಕಳಿಗಾಗಿ ಎಷ್ಟೋ ತ್ಯಾಗ ಮಾಡ್ತಾರೆ. ತಾವು ಕಷ್ಟಪಟ್ಟು ಅವರಿಗೆ ದುಡ್ಡನ್ನು ಕಳಿಸಿ ಫೀಸ್ ಕಟ್ಟಿ ಓದಿಸ್ತಾರೆ. ಎಷ್ಟೋ ಜನ ಸ್ಪಿರಿಚುವಲ್ ಆಗಿರುವಂಥವರು ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ನಮಗೂ ಪ್ರಾರ್ಥನೆ ಮಾಡ್ರಿ ಎಂದು ಹೆಚ್ಚು ಜನ ಕೇಳ್ತಾರೆ. ಗಂಡ ಹೆಂಡತಿಯರಿಗಿಂತಲೂ ಮಕ್ಕಳಿಗಾಗಿ ಹೆಚ್ಚು ಪ್ರಾರ್ಥಿಸಿರಿ ಅನ್ನುತ್ತಾರೆ. ಹೌದು, ಅದು ದೇವರು ಏರ್ಪಡಿಸಿರುವಂತಹ ನೇಮಕವಾಗಿದೆ. ಇನ್ನೊಂದು ಮಾತು ಕೂಡ ಇದೆ ನೋಡಿ, 9ನೇ ವಚನದಲ್ಲಿ, ಇಬ್ಬರ ಪ್ರಯಾಸಕ್ಕೆ ಉಭಯರಿಗೆ ಒಳ್ಳೆ ಲಾಭ ಆಗುವುದು. ಒಬ್ಬಂಟಿಗನಾಗಿರುವುದಕ್ಕಿಂತ ಇಬ್ಬರಾಗಿರುವಂಥದ್ದೂ ಲೇಸು. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ಏನಂತೆ? ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ಇಬ್ಬರು ಒಟ್ಟುಗೂಡಿ ಇರುವಾಗ ಒಬ್ಬರು ತಪ್ಪು ಮಾಡಿದ್ರೆ ಇನ್ನೊಬ್ಬರು ತಿದ್ದಬೇಕು, ಒಬ್ಬರನ್ನೊಬ್ಬರು ಸರಿಪಡಿಸಿಕೊಳ್ಬೇಕು. ಒಬ್ಬರು ಬಿದ್ರೆ ಇನ್ನೊಬ್ಬರು ಮೇಲೆ ಕೆತ್ತಬೇಕು. ಮೇಲೆ ಕೆತ್ತುವಾಗ ಪ್ರೀತಿಯಿಂದ ಅವರಿಬ್ಬರು ಒಟ್ಟುಗೂಡಿ ಮುಂದಕ್ಕೆ ಸಾಗುವುದಕ್ಕಾಗಿ ಒಳ್ಳೆಯದಾಗಿರುತ್ತೆ ಎಂದು ಈ ವಾಕ್ಯ ಹೇಳುತ್ತೆ. ಅದಕ್ಕಾಗಿಯೇ ನೀವು ನಿಮ್ಮ ಜೀವಿತದಲ್ಲಿ, ತಜ್ಞರು ಈ ದಿನಗಳಲ್ಲಿ ಹೇಳ್ತಿದ್ದಾರೆ, ಒಂದು ಮಗು ಹುಟ್ಟಿದ್ರೆ ಆ ಮಗುವಿಗೆ ಇನ್ನೊಂದು ಮಗು ಆ ವಯಸ್ಸಲ್ಲೇ ಆ ಏಜಲ್ಲೇ ಅವರೊಂದಿಗೆ ಇಲ್ಲದೇ ಇರೋದಾದ್ರೆ ಅವರು ಒಬ್ಬಂಟಿಗರಾಗಿ ಬೆಳೆಯುವಾಗ ಡಿಫ್ರೆಂಟ್ ಆಗಿರ್ತಾರಂತೆ. ಅದಕ್ಕಾಗಿಯೇ ಕೆಲವೊಂದು ಜನ ವೈದ್ಯರು ಬೇಕಂತ ಹೇಳ್ತಾರೆ, ಇನ್ನೊಂದು ಮಗು ನಿಮಗಾದ್ರೆ ಒಳ್ಳೇದಾಗಿರುತ್ತೆ, ಇಬ್ಬರು ಸೇರಿ ಒಬ್ಬರಿಗೊಬ್ಬರು ಹಂಚಿಕೊಳ್ತಾರೆ, ಒಬ್ಬರ ಸಂಗಡಲ್ಲೊಬ್ಬರು ಆಡ್ತಾರೆ ಮತ್ತು ಅವರಿಬ್ಬರು
ಒಬ್ಬರ ಸಂಗಡಲ್ಲೊಬ್ಬರು ಇರುತ್ತಾರೆ ಅನ್ನುತ್ತಾರೆ. ಎಸ್, ದೇವರ ಪದ್ಧತಿಯೇ ಅದು. ಕೆಲವರು ತಮ್ಮ ಜೀವಿತದಲ್ಲಿ ಅಂದುಕೊಳ್ತಾರೆ, ನಾನು ಸಂಪಾದಿಸಿದ್ದು ಹೆಂಡತಿಗೆ ಯಾಕೆ ಕೊಡಬೇಕು, ಮಕ್ಕಳಿಗೆ ಯಾಕೆ ಖರ್ಚು ಮಾಡಬೇಕೆಂಬ ಮೂರ್ಖರಂತಿರದೆ ನಿಮ್ಮ ಉಭಯರ ಪ್ರಯಾಸಕ್ಕೆ ಪ್ರಯೋಜನವಿರುತ್ತದೆ. ಹೆಂಡತಿ ಮನೆಯಲ್ಲಿ ಕಷ್ಟಪಡುತ್ತಾಳೆ, ಗಂಡ ಆಫೀಸ್ನಲ್ಲಿ ಕಷ್ಟಪಡ್ತಾನೆ, ಸಂಪಾದಿಸ್ತಾನೆ. ಗಂಡ ಸಂಪಾದಿಸಿದ್ದನ್ನು ಹೆಂಡತಿ ಸಮರ್ಥಿಸ್ತಾಳೆ. ಮಕ್ಕಳ ಯೋಗಕ್ಷೇಮಕ್ಕೋಸ್ಕರ ಕುಟುಂಬವಾಗಿ ಅಭಿವೃದ್ಧಿಯಾಗುವಾಗ ದೇವರ ಆಶೀರ್ವದಿಸಲ್ಪಟ್ಟವರಾಗಿ ಮಕ್ಕಳಗಳವರೆಗೂ ಅವರು ಆಶೀರ್ವಾದಕರವಾಗಿರ್ತಾರೆ. ಅಷ್ಟಕ್ಕೂ ನಿಮ್ಮ ಕುಟುಂಬ ಹೇಗಿದೆ? ನಿಮ್ಮ ವೈಯಕ್ತಿಕ ಜೀವಿತ ಹೇಗಿದೆ? ನಿಮ್ಮ ಮನಸ್ಸು ಬೇರೆಯವರೊಂದಿಗೆ ಒಂದಾಗ್ತಿದೆಯಾ? ನಿಮ್ಮ ಹೃದಯ ದೇವರೊಂದಿಗೆ ಒಂದಾಗುವಾಗ ನಾವು ಇತರರೊಂದಿಗೂ ಕೂಡ ಒಂದಾಗುತ್ತೇವೆ. ದೇವರ ಮುಂದೆ ನಿಮ್ಮ ಹೃದಯ ಸರಿಯಿಲ್ಲದಿದ್ದರೆ, ನಿಮ್ಮ ಹೃದಯ ಕೆಟ್ಟು ಹೋಗಿರುವುದರಿಂದ ಅದು ಬೆರೆಯುವುದಿಲ್ಲ. ಮೊದಲು ನಿಮ್ಮ ಹೃದಯವನ್ನು ದೇವರೊಂದಿಗೆ ಸರಿಪಡಿಸಿಕೊಳ್ಳಿರಿ, ತರುವಾಯ ಮೊಳಕಾಲೂರಿ ಪ್ರಾರ್ಥನೆ ಮಾಡುತ್ತಾ ದೇವರಿಗೆ ಸಮರ್ಪಿಸಿಕೊಳ್ಳಿರಿ. ದೇವರು ನಿಮಗೆ ಕೊಟ್ಟ ಸಹೋದರರನ್ನು, ಸಹೋದರಿಯರನ್ನು, ಇಲ್ಲವೇ ಹೆಂಡತಿಯನ್ನು, ಗಂಡನನ್ನು, ಅಣ್ಣ ತಮ್ಮಂದಿರನ್ನು, ಅಕ್ಕ ತಂಗಿಯಂದಿರನ್ನು ಕಾಪಾಡಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬರ್ತಿದ್ದೇವೆ ದೇವರೇ. ಈ ಅಂತ್ಯ ದಿನಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮನುಷ್ಯರು ಸ್ವಾರ್ಥತೆಯಿಂದ ತುಂಬಿಕೊಳ್ತಿದ್ದಾರೆ. ಎಲ್ಲರೂ ತಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಾ ತಮ್ಮಷ್ಟಕ್ಕೆ ತಾವೇ ಇಷ್ಟ ಬಂದ ಹಾಗೆ ಇರಬೇಕೆಂದು ಆಶಿಸುವವರಾಗಿ ಇದ್ದುಕೊಂಡು ಆದರಣೆ ಇಲ್ಲದೆ, ಆನಂದವಿಲ್ಲದೆ, ತೃಪ್ತಿ ಇಲ್ಲದೆ, ಸಂತೋಷವಿಲ್ಲದೆ ನರಳಾಡುತ್ತಿರುವಾಗ ದೇವರೇ, ನಿಮ್ಮೊಂದಿಗೆ ನಡೆಯುವ ಭಾಗ್ಯ, ನೀವು ಕೊಟ್ಟವರೊಂದಿಗೆ ನಡೆಯುವಂತಹ ಕೃಪೆ, ನಿಮ್ಮ ಪ್ರೀತಿಯನ್ನು ಹೊಂದಿಕೊಂಡು ಆ ಪ್ರೀತಿಯಿಂದ ನಮ್ಮ ಸುತ್ತಲಿರುವವರಿಗೆ ಪ್ರೀತಿಸುವ ಹಾಗೆ ಆಶೀರ್ವಾದವನ್ನು ನಮಗೆ ದಯಪಾಲಿಸಿರಿ. ಯಾರ್ಯಾರು ಒಂಟಿಗರಾಗಿ ಒಂಟಿತನವನ್ನು ಅನುಭವಿಸುತ್ತಾ ಇದ್ದಾರೋ ಅಂಥವರು ನಿಮ್ಮೊಂದಿಗೆ ಸಹವಾಸ ಮಾಡುವ ಹಾಗೆ, ನಿಮ್ಮ ನಿಮಿತ್ತ ತಮ್ಮ ನೆರೆಯವರೊಂದಿಗೆ, ತಮ್ಮ ಸುತ್ತಲಿರುವವರೊಂದಿಗೆ ಐಕ್ಯತೆಯುಳ್ಳವರಾಗಿ ಬದುಕಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಎಲ್ಲ ಕ್ರೈಸ್ತಿಯ ವಿಶ್ವಾಸಿಗಳಿಗೆ ಒಂದು ಶುಭವಾರ್ತೆ. ನಿಮ್ಮೆಲ್ಲರಿಗೋಸ್ಕರ ಒಂದು ದಿನದ ವಿಶೇಷವಾದ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ದಿನಾಂಕ ಏಪ್ರಿಲ್ 10ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ. ಸ್ಥಳ ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಮಿತ್ರಾಲಯ ಗರ್ಲ್ಸ್ ಸ್ಕೂಲ್, ಕಾರ್ಪೊರೇಷನ್ ಸರ್ಕಲ್, ಬೆಂಗಳೂರು. ಹೆಚ್ಚಿನ ವಿವರಗಳಿಗಾಗಿ 8939393939 ನಂಬರ್ಗೆ ಸಂಪರ್ಕಿಸಿರಿ. ಈ ಒಂದು ದಿನದ ಗೆಟ್ ಟುಗೆದರ್ನಲ್ಲಿ ತಪ್ಪದೆ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ.